ರಾಜೀವ್ ಗಾಂಧಿ ವಸ್ತು ನಿಗಮದ ಪ್ರಯೋಜನವನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಿ ಎಜೆಮಾಷ ನಗರದ ಮಂಥನಿ ಸಭಾಂಗಣದಲ್ಲಿ ದಿನಾಂಕ 25/10/2024ರಂದು ನಡೆದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿ ಎಜಿಎಂ ಆಶಾ ಬೆಂಗಳೂರು ಅವರು ಮತ್ತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀದೇವಿ ನೇತೃತ್ವದಲ್ಲಿ ಗಂಗಾವತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ದೊರೆಯುವ ಸೌಲಭ್ಯವನ್ನು ಫಲಾನುಭವಿಗಳಿಗೆ ತಲುಪಿಸಬೇಕು. ಜೊತೆಗೆ ಮನೆ ಇಲ್ಲದ ಫಲಾನುಭವಿಗಳ ವಿವರಗಳನ್ನು ಸಂಪೂರ್ಣವಾಗಿ ಪಡೆದು ಮನೆಗಳನ್ನು ನೀಡುವುದು ಮತ್ತು ಸರ್ವೆ ಮಾಡುವಾಗ ಪಕ್ಕಾ ಮನೆ ಅಥವಾ ಕಚ್ಚಾ ಮನೆ ಮೊದಲು ಖಾತರಿ ಮಾಡಿಕೊಳ್ಳಿ ಎಂದು ಹೇಳಿದ್ರು. ಈಗಾಗಲೇ ಬಿಡುಗಡೆಯಾಗಿರುವ ಮನೆಗಳಲ್ಲಿ ಕಂತಿನ ಹಣ ಕೆಲವು ಫಲಾನುಭವಿಗಳಿಗೆ ಬಂದಿರುವುದಿಲ್ಲ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನು ವಿವರಿಸಿದರು. ತಾಲೂಕು ಪಂಚಾಯಿತಿ ಅಧಿಕಾರಿ ಮಾತನಾಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಸರಿಯಾದ ರೀತಿಯಲ್ಲಿ ನಿಗಾ ವಹಿಸಿ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಗಂಗಪತಿ ತಾಲೂಕಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಭಾಗವಹಿಸಿದರು. ಶರಣಪ್ಪ, NKS TV4 ನ್ಯೂಸ್, ಗಂಗಾವತಿ. ಸ್ಟೇಟ್ ಗೌರ್ಮೆಂಟ್ ಇಂದ ಅಮೌಂಟ್ ಬರೋದು ರೆಡಿ ಆಗ್ತಿದೆ. ಸೊ ದಟ್ ಕಂಪ್ಲೀಷನ್ ನಾವು ಬೇಗ ಸಿಗುತ್ತೆ. ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ, ಯೂಟಿಲಿಟೇಷನ್ ಆಗಿದೆ ಅಂತಂದ್ರೆ ಕಂಪ್ಲೀಷನ್ ಓಕೆ. ನಾವು ಆರ್ಡರ್ ಇದೆ, ಗೌರ್ಮೆಂಟ್ ಆರ್ಡರ್ ಇದೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಸೊ ಕಂಪ್ಲೀಷನ್. ಈಗ ನೀವು ಅಂಡರ್ಸ್ಟ್ಯಾಂಡಿಂಗ್ ಇವಾಗ ಟಾರ್ಗೆಟ್ ಲಾಸ್ಟ್ ಮಾಡೋದಕ್ಕೆ ಸ್ಯಾಂಕ್ಷನ್ ಕೊಟ್ಬಿಡಿ. ಟಾರ್ಗೆಟ್ ಲಾಸ್ಟ್ ಮಾಡಿ ಶೀಟ್ ಜನರೇಟ್ ಮಾಡಿಲ್ಲ ಅಂದರೆ ಯು ಕ್ಯಾನ್ ಈವನ್ ಡಿಲೀಟ್ ದ ಸ್ಯಾಂಕ್ಷನ್. ನಾನು ಕೊಟ್ಟದ್ದು ಇಲ್ಲಪ್ಪ, ನಾನು ಒಂದು ತಿಂಗಳು ಹೇಳ್ತೀನಿ, ಇಲ್ಲ ನಾನು ಕಟ್ಟಾಕಿಲ್ಲ ಅಂದರೆ ನೀವು ಡಿಲೀಟ್ ಮಾಡ್ಬೋದು. ಅಟ್ಲೀಸ್ಟ್ ಅದು ಟಾರ್ಗೆಟ್ ಆಗಿ ಉಳ್ಕೊಳ್ಳುತ್ತೆ ಸ್ಟೇಟ್. FNPs only 40. ಅಲ್ಲ ಅವಶ್ಯ ಅಲ್ಲ, ಎಮರ್ಜೆನ್ಸಿ ಫಂಡ್ ಹೋಗಿದ್ದಲ್ಲ ಪ್ರತಿ ವಾರ ನಮಗೆ ನಾವು ಪ್ಲೇಸ್ ಮಾಡ್ತೀವಲ್ಲ, ನಿಮ್ಮಲ್ಲಿ ಓಲ್ಡ್ ಸೀರೀಸ್ ಅಲ್ಲಿ ಫಂಡ್ ಹಾಕಿದ್ದು ಎಷ್ಟಿದೆ? ಸೊ ಫಂಡ್ ನಾವು ಹಳೆ ಸೀರೀಸ್ ಓಪನ್ ಮಾಡ್ತಿದ್ದೀವಿ, ಅದಕ್ಕೂ ಮಾಡಿ ಬರ್ತಿದೆ. ನೀವು ಅದನ್ನ ಕಂಪ್ಲೀಷನ್ ತಗೋಬೇಡಿ. ಅದು ಕಮಿಷನ್ ಆದ್ಮೇಲೆ ನೀಟಾಗಿ ಎಲ್ಲ ಕಂಪ್ಲೀಟ್ ಮಾಡಕ್ಕೆ ಇದೇ ಗೊತ್ತಾ. 2003 ಆಸ್ ಆನ್ ಡೇಟು ಸೆಂಟ್ರಲ್ ಸ್ಕೀಮ್ PMIG ಏನ್ ಮನೆ ಇದೆಯಲ್ಲ 14/17 ಆಸ್ ಆನ್ ಡೇಟು ಅಷ್ಟೇ ಆಯ್ತು. ಐವನ್ ಅಂತ ಯಾಕಂದ್ರೆ ಐವನ್ ಮನೆ ನಾವು ಕನ್ಸಿಡರ್ ಮಾಡ್ತಿಲ್ಲ. ಈಗ ನಮಗೆ ಗೊತ್ತು ಅವ್ರು ಅಮೌಂಟ್ ಬರೋದಿಲ್ಲ ಅಂತ. ಅದಕ್ಕೂ ನಾವು 15/14 ಆ್ಯಂಡ್ PMIG 16/17 ಆಸ್ ಆನ್ ಡೇಟ್ ಎಷ್ಟು ಮನೆಗಳು ನಿಮ್ಮಲ್ಲಿ ಅನ್ಸ್ಟಾರ್ಟೆಡ್ ಅಂಡರ್ ಮನೆಗಳಿದೆ ಅದಷ್ಟೇ ಎಪಿಕಲ್ ಇನ್ಕ್ಲೂಡ್ ಆಗಿರೋದು. ಐವೇ ಇನ್ಕ್ಲೂಡ್ ಆಗಿಲ್ಲ. ಫಸ್ಟ್ GPS ಆಗಿದೆ, ಬೇಸ್ಮೆಂಟ್ ಲೆವೆಲ್ ಆಗಿದೆ, ಪೇಮೆಂಟ್ ಕೂಡ ತಗೊಂಡಿದ್ದಾರೆ. ಅದೇ ಲೊಕೇಶನ್ಗೆ ಸೆಕೆಂಡ್ GPS ಹೋದ್ರೆ ತಗೊಂತಾ ಇದೆ, ಓಪನ್ ಆಗ್ತಾ ಇಲ್ಲ. ಮತ್ತೆ ಅದು ಪ್ರಾಬ್ಲಮ್ ಭಾಳ ಇದೆ ಮೇಡಮ್. ಮೊಬೈಲ್ ಓಪನ್ ಮಾಡಿದ್ರೆ ನಾಲ್ಕು ಗೊತ್ತಾಗ್ತಾನೆ. ಫಸ್ಟ್ ಓಕೆ ಅವ್ರು ಹೇಳಿದಾಗ, ಬಟ್ ನಂತರ ಫಸ್ಟ್ ಬೇಸ್ಮೆಂಟ್ ಕೂಡ ಆಗಿದೆ, ಪೇಮೆಂಟ್ ಆದ್ರೆ ಸೆಕೆಂಡ್ GPS ಬರ್ತಾ ಇಲ್ಲ. ಮೇಡಮ್ ಅದು ಬೆನಿಫಿಷಿಯರಿ GPS ಮಾಡಿ, ಬಟ್ ಅಮೌಂಟ್ ಯು ಡೋಂಟ್ ಎಕ್ಸ್ಪೆಕ್ಟ್ ಇಲ್ಲ. ಸೆಕೆಂಡ್ ಲೆವೆಲ್ ಅಲ್ಲಿ ನಾವೆಲ್ಲ ಪ್ರೊಸೆಸ್ ಮಾಡ್ತೀವಿ. ಕೈ ಫ್ರಾಕ್ಚರ್ ಅಂತಾರೆ ಈಗ ಆರಾಮಾಗಿ ರೋಡಲ್ಲಿ
ಮಿನಿಮಮ್ ನಮಗೆ 1.5-2 ಮಿನಿಟ್ಸ್ ಕೊಟ್ಟರೆ ಚೆನ್ನಾಗಿದೆ. ಸೆಕೆಂಡ್ಸ್ ಕೊಡಿ. ಎಷ್ಟಿದು 120 ತೋರಿಸ್ತಾ ಇದೆ. ಅದು ಆಕ್ಚುಲಿ ಅಕೌಂಟಲ್ಲಿ 175 ಇದೆ, ಅದನ್ನು ಚೇಂಜ್ ಮಾಡಿಸ್ಬೋದು. ಪ್ರಾಬ್ಲಮ್ ಇಲ್ಲ. ಆರ್ಡರ್ ಜನರೇಟ್ ಮಾಡಿ ಜನರಲ್ ಮ್ಯಾನೇಜರ್ ಇರ್ತಾರಲ್ಲ, ಆರ್ಡಿ ನಂಬರ್ ಅಪ್ಡೇಟ್ ಮಾಡಕ್ಕೆ ಸ್ಯಾಂಕ್ಷನ್ ಇದ್ರದ್ದು ಲೆಟರ್ ಕೂಡ ಕೊಟ್ಟಿದ್ದೀವಿ. ಜಮಾ ಆಗಿ ನಮ್ಮಲ್ಲಿ ರಿಜಿಸ್ಟರ್ಡ್ ಅಲ್ಲಿ ಬಂದಿದೆ, ಡೇಟು ಬಂದಿದೆ. ನೀವೇನು ಪೇಪರ್ ಕೆಲಸ ನಮ್ಮ ಅವರು ಕೆಲಸ ಮಾಡ್ಕೊಂಡು ನಾವು ಇಸ್ರೋದಲ್ಲಿ ಯಾರೋ ಸೆಟಲ್ ಆಗುತ್ತೆ ಸ್ಮಾರ್ಟ್ ಕೂಡ ಇರ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ಅವ್ರ ತಗೊಂಡು ಈಗ ನಮ್ಮ ಆಯ್ತು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಆಪ್ಷನ್ ಅದು ಮಾಡಿ ಮೊಬೈಲ್ ಈಗ ನಮ್ಮ ಆಪ್ಷನ್ ತೆಗೆದಿಲ್ಲ ತರೋದಿಲ್ಲ. ಯಾಕಂದ್ರೆ ಅದರಲ್ಲೂ ನಮಗೆ ಪ್ರಾಬ್ಲಮ್ಸ್ ಇಶ್ಯೂಸ್ ಎಲ್ಲ ಜನ ಪಂಚಾಯತ್